ಹೇಳ್ತಾ ಇದೆಯಲ್ಲ, ನಾ ಕೆಂಡವನ್ನು ಕೊಡ್ತೀನಿ ಹಂಗೈ ಒಟ್ಟು ದೊಡ್ಡವರು ಹಾಗೆ ಹೇಳ್ತಾ ಇದ್ದಾರಲ್ಲ ಕೆಂಪಾಚಾರಿ. ಇಡೀ ನೋಡಿ ವಿಷ್ಣು ತಿಳಿಲಿಲ್ಲ, ನುಡಿ ನೋಡಿ ಬ್ರಹ್ಮ ತಿಳಿಲಿಲ್ಲ, ಸಾಕ್ಷಾತ್ ಪರಮೇಶ್ವರ ನನ್ನ ಮಹಿಮೆಯನ್ನು ಎಳ್ಕೊನೆಯಷ್ಟು ಕಂಡಿಲ್ಲ. ನೀ ಪಾಪಿ ನರಮಾನವ ನನ್ನೇನು ಪರೀಕ್ಷೆ ಮಾಡೋದು ಕೊಡು ಅಂತೇಳಿ 2 ಅಂಗೈಯನ್ನು ಹೊಂದಿದ್ದಾರೆ. ಆ ಅಂಗೈ ಹೊಂದಿದಾಗ ಈ ಕೆಂಪಾಚಾರಿ ಏನ್ ಮಾಡ್ತಾ ಇದ್ದಾರಪ್ಪ, ಎತ್ತಬಾರದ ಕೆಂಡ ಎತ್ತಬಾರದ ಕೆಂಡ ಕೊಂಡಿ ಕೆಳದಲ್ಲಿ ತೆಗೆದು ತನಗ ದೊಡ್ಡವರ ಹಸ್ತಕ್ಕೆ ಒಡದ ಇವರು ಭೂಮುಗಟ್ಟವರು. ಇವರ ಕೈಗಳಿಗೆ ನಾನೇನಾದ್ರು ಪುಟ್ಟು ಬಿಟ್ರೆ ನನ್ನ ಮಡಗದಿಲ್ಲ ಅಂತ ಹೇಳಿ ತಾಯಿ ಅವಳು ಕೆಂದಾವರ ಪುಷ್ಪವಾಗ್ಬಿಟ್ಟಂತೆ. ಆ ಕೆಂದಾವರ ಪುಷ್ಪವಾದಾಗ ನನ್ನಪ್ಪ ಶಿವ ಶಿವ ಆ ಕೆಂಪಾಚಾರಿಗೆ ಹೇಳ್ತಾ ಇದ್ದಾರೆ, ಮಗು ಮಗು ನಾನು ಓದ್ಕೊಂಡು ಬಂದಿದ್ದೀನಲ್ಲ, ಈ ಕಂದಾಯ ದೇವರಲ್ವಪ್ಪ ನಂಗೆ ನಾನು ಓದ್ಕೊಂಡು ಬಂದಿರ್ತಕ್ಕಂಥ ಕಂದಾಯ ದೇವರು ಇಲ್ಲ. ಯಾರಲ್ಲ ದೇವರು, ಯಾರ ದೇವರು? ಎಲ್ಲವೋ ಈ ಎಲ್ಲವೋ ಜಂಗಮ ಹೇಳ್ತೀನಿ ಹೇಳೋ ಅಲ್ಲಮ ಜಂಗಮ ಹಟ್ಟಿ ಕಟ್ಟವ್ರು ನಾವು, ಬಟ್ಟೆ ಬಿರಿಯೋರು ನಾವು, ಹಟ್ಟಿ ಕಟ್ಟವ್ರು ನಾವು, ಬಟ್ಟೆ ಬಿರಿಯೋರು ಅಮರ್ ಕಂಡಾಯ ನಾನು ಮಾಡಿದ ಕಂಡಾಯ ಕೆಳಲ ಮೇಲೆ ಹೊತ್ತುಕೊಂಡು ನನಗೆ ದೇವರು ಏನಬಹುದಾ ನಾ ಮಾಡಿದ ಕಂಡಾಯ ಯಾರಿಗಪ್ಪ ದೇವರಾದ ನಾನು ಮಾಡಿದಂತ ಕಂಡಾಯವನ್ನು ಒತ್ಕೊಂಡು ನನಗೆ ದೇವರು ಅಂತ ಹೇಳ್ತಾ ಇದ್ದೀನು. ಒಂದು ಮಾತು ಹೇಳ್ತೀನಿ ಕೇಳು, ಏನಪ್ಪ ಶಿವ ಶಿವ ನಾನು ಮಾಡಿದ ಕಂಡಾಯ ತಗೊಂಡೋಗಿ ಒಳೆ ಕರೆ ಒಳಗೆ ಹಾರುವ ಹೋಮ ನೇಮಗಳ ಮಾಡಿಸ್ಕೊಂಡು ಪೂಜೆ ಮಾಡೋರು ನೀವು, ದೇವರು ಮಾಡೋರು ನಾವು, ದೇವರು ಪೂಜರು ನೀವು, ದೇವರು ಮಾಡೋರು ನಾವು, ದೇವರು ಪೂಜರು ನೀವು. ನಾ ಮಾಡಿದಂತ ಕಂಡಾಯವನ್ನು ತಗೊಂಡೋಗಿ ಆರುವನ್ನ ಕರೆಸಿ ಒಳಗರ ಒಳಗ ವಾಮನೇಮಗಳ ಮಾಡಿ ತಗೊಂಡೋಗಿ ಪೂಜೆ ಮಾಡೋರು ನೀವು, ದೇವ್ರು ಮಾಡೋರು ನಾವು. ನಾನು ಮಾಡಿದಂತ ದೇವರು ನನಗೆ ದೇವರು ಹೇಳ್ತೀನಿ ಕೇಳು. ಇನ್ನೊಂದು ಮಾತು ಹೇಳ್ತೀನಿ ಕೇಳು, ಈ ಯುಗಾದಿ ಶಿವರಾತ್ರಿ ಮಧ್ಯೆ ಮೇಲೆ ಬರತಕ್ಕಂಥದ್ದೇನು ಏನೋ ಗೊತ್ತಿಲ್ವಲ್ಲಪ್ಪ, ನಿಮ್ಗೇನು ಗೊತ್ತು? ನಂಗೆ ಗೊತ್ತು. ಈ ಶಿವರಾತ್ರಿ ಯುಗಾದಿ ಮಧ್ಯದಲ್ಲಿ ಬರ್ತಕ್ಕಂಥದ್ದೇನು ಮದುವೆ ಲಗ್ನವಲ್ಲಪ್ಪ. ಆ ಮದುವೆ ಲಗ್ನದಲ್ಲಿ ನೀವು ಮಾನವ ಜನರು ಚಿನ್ನ ಬೆಳ್ಳಿಯನ್ನೇ ತಕ್ಕೊಂಡು ನಮ್ಮ ಶಿವ ಶಿವ ಆಚಾರ್ಯ ಮನೆಗೆ ಬಂದು ಬಿಟ್ಟದೆ ಆಯ್ತು. ನೀವು ಏನ್ ಹೇಳ್ತೀರಿ? ಸಿದ್ಧಾಚಾರ್ಯ ನೋಡಪ್ಪ, ಸಿದ್ಧಾಚಾರ್ಯ ನೋಡಪ್ಪ, ಬಸವಾಚಾರ್ಯ ನೋಡಪ್ಪ, ನನ್ನ ಮಗಳ ಮದುವೆ ಮಾಡಬೇಕು, ನನ್ನ ಮಗನ ಮದುವೆ ಮಾಡಬೇಕು. ನಮಗ ವಾಲೆ ಸುಂದರಿಯಾಗಿ ಮಾಡಿದರೆ
ಬಾಳೆ ಬಿಸಿ ಮಾಡ್ತೀವಿ, ಕಡುಬಾಮ ಮಾಡ್ತೀವಿ, ಕಾಲುಂಡೆನ ಮಾಡ್ತೀವಿ, ಚಟ್ಟಗಾದ ಮಾಡ್ತೀವಿ, ಏನೆಲ್ಲ ಬರತೀವಿ. ಅದಲ್ಲದೆ ಗಾಡಿ ಮಾಡ್ತೀವಿ, ಐದು ಗಾಡಿ ಮಾಡ್ತೀವಿ, ಮೂಗನಲ್ಲಿ ಹಾಕುವ ಮೂಬಣ್ಣ ಮಾಡ್ತೀವಿ, ಒಬ್ಬರುಗಾಲ ಮಾಡ್ತೀವಿ, ಹಾಗೆಲ್ಲ ಮಾಡ್ತೀವಿ. ನಮ್ಮ ಕೊಟ್ಟು ತಾಳೆ ತಗೊಂಡೋಗಿ ಕುಲ 15 ಜಾತಿ ಜನಗಳ ಸೇರಿಸಿಕೊಂಡು ನೀನು ತಾಳಿ ಕಟ್ಟಿಬಿಟ್ರೆ ಅವರು ನಿನ್ನೆಂಟಿ ಆಯ್ತಳೇನೋ, ಮತ್ತೆ ಇನ್ಯಾರ ರೀತಿ ಆಯ್ತಳಪ್ಪ. ಲಾ ಆಡದ ಗಂಡ ನಾನೋ ಕಾಣ, ಮಣ್ಣಿನ ಗಂಡ ನೀನೋ ಕಾಣ. ಮಾಡ್ಕೊಂಡ ನೀನಪ್ಪ, ನೀ ಯುಗಾದಿ ಶಿವರಾತ್ರಿ ಮಧ್ಯದಲ್ಲಿ ಬಂದು ನಮ್ಮ ವಾಲೆ ಮಾಡ್ಕೊಡಿ, ಜುಮ್ಕಿ ಮಾಡ್ಕೊಡಿ, ಒಚ್ಚದ ಶಿವ ಹೋಗ್ಬಿಟ್ಟು ಐದು ಗಾಡಿ ಮಾಡ್ಕೊಡಿ, ತಾಲಿ ಮಾಡ್ಕೊಡಿ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ನೀವು, ಮಾಡೋರು ನಾವು. ನಾವು ಮಾಡ್ಕೊಂಡಂತ ತಾಲಿಯನ್ನು ತಕೊಂಡೋಗಿ ನಿನ್ನ ಹೆಂಡತಿಕೊಳ್ಳೋದು ನೀ ಕಟ್ಬಿಟ್ರೆ ನೀನೇ ಗಂಡ. ಇನ್ನೇನಪ್ಪ, ನಾ ಸೀತಾಚಕ್ರ ಆಡ್ಕೊಂಡು ಕುಲಾದ್ರಂತ ಜಾತಿ ಕಟ್ಟಿಗೆಲ್ಲ ಲಗ್ನ ಪತ್ರ ಕೊಟ್ಬಿಟ್ಟು ಸಮಯ ಹೆಂಡತಿ ತಾಲಿ ಕಟ್ಲಿ ಅಂದಾಗ ಕುಂದವರೆಲ್ಲ ಕಟ್ಟು ಅಂದ್ರು. ಆಗ ನಾ ಕಟ್ಟಿದ್ಮೇಲೆ ನಾನೇ ಗಂಡಲ್ವಾ? ಇಲ್ಲ ಕಣ, ನೀನೆಲ್ಲ ಗಂಡ. ಮಾಡ್ಕೊಂಡ ನಾನು ಮನೆ ಗಂಡ, ನೀನು ಕಟ್ಟಿದ ಗಂಡ ನೀನು, ಮುಟ್ಟಿದ ಗಂಡ ನಾನು. ಸಭಾಸ್ಕನ ಮಗು, ಈ 7 ವರ್ಷದ ಮಗನಲ್ಲಿ ನಿನ್ನಲ್ಲಿ ಇಷ್ಟೊಂದು ಅಹಂಕಾರ ಸಡ 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 ಸಡನ ತುಂಬಿ ತುಳುಕ್ತಾ ಇದೆಯಲ್ಲ ಮಗು ಕೆಂಪಚಾರಿ. ನಾಳೆ ನಿನ್ನ ಕುಸುಕ ನಾವು ಮುಡಿದು ಹೋದ್ಮೇಲೆ ನಾವು ನಡೆಯತಕ್ಕ ಮೈಕಾರನೇ ಅಲ್ಲ ಕೆಂಪಚಾರಿ. ನೋಡ್ರಿ ಏನ್ ಮಾಡ್ತೀನಿ ಗೊತ್ತಾ? ನಾಳೆ ಎಂಡರಿಲ್ಲದ ಕುಂದುಗಾರ ಗಂಡು ದೇವರ ಮಾಡುತ್ತೇನೆ. ಅಂಕಣಪುರದ ಮಧ್ಯ ಕೇಳಲು ಕಂಪಣ್ಣ ನಿನ್ನ ಒಂದೇ ಗುಣದ ಮರದಲ್ಲಿ ಒಂದೇ ಜನ ಮಾಡುತ್ತೇನೆ. ನಿನ್ನ ದೇವರ ಮಾಡದೆ ಮೇಲೆ ನಾ ಮಂಡೇಲ್ಲ ಅಂತೇಳಿ ಪರಮಾತ್ಮ ನರ ನರನೆಲ್ಲ ಕಡಿ
ಚಿಕ್ಕ ಚಿಕ್ಕಲೂರು ಚಿನ್ನದ ಕಂಡಯ ಚಿಕ್ಕ ಚಿಕ್ಕಲೂರು ಚಿನ್ನದ ಕಂಡಯ ಕಂಡಾಯದ ಮೇಲೆ ಮೆರೆದು ಬರುವ ಕಣ್ಣೀರ ನಂಬಿಸಪ್ಪ ನೋಡಿ ನಂಬಿಸಪ್ಪ ಚಿಕ್ಕ ಚಿಕ್ಕಲೂರು ಚಿನ್ನದ ಕಂಡಯ ಚಿಕ್ಕಲೂರು ಚಿನ್ನದ ಕಂಡಯ ಕಂಡಾಯ ಮೇಲೆ